ಬುದ್ಧನ ನೆಲದಲ್ಲಿ ಬ್ಯಾಟಲ್ ಬಿಹಾರದಲ್ಲಿ ನಡೀತಾ ಇರುವಂತಹ ಈ ಒಂದು ಮತ ಸಮರದ ಕಡೆಯ ದಿನ, ನಿರ್ಣಾಯಕ ದಿನ ಇವತ್ತು. ಈ ನಿರ್ಣಾಯಕ ದಿನದಲ್ಲಿ ಯಾರಿಗೆ ಒಲವು ವ್ಯಕ್ತವಾಗುತ್ತೆ? ಬಿಗಿ ಹಿಡಿತ ಸಾಧಿಸ್ತಾ ಇದೆ NDA. 29 ಕ್ಷೇತ್ರದಲ್ಲಿ ಮುನ್ನಡೆ, MGP 19 ಕ್ಷೇತ್ರದಲ್ಲಿ ಮುನ್ನಡೆ. ಸೊ ಇದು ಸಾಕಷ್ಟು ಕುತೂಹಲ ಇದೆ. ತೇಜಸ್ವಿ ಯಾದವ್ ಗೆಲ್ತಾರ? ಶಿವದೀಪ್ ಲಂಡೆ ಬಿಹಾರದ ಮತಯುದ್ಧದಲ್ಲಿ ಯಾರು ಗೆಲ್ತಾರೆ? ಸಾಕಷ್ಟು ಕುತೂಹಲ ಇದೆ. 30 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಆಲ್ಮೋಸ್ಟ್ 30 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತಹದ್ದು. ಕಟಿಹಾರ್ನಲ್ಲಿ, ಲಿಖಿಸರಾಯ್ನಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳು ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರಗಳು. ಹಾಗಾಗಿ NDAಗೆ ಗೆಲುವು ತಂದು ಕೊಡಬಹುದಾದಂತಹ ಕ್ಷೇತ್ರಗಳಲ್ಲಿ ಎಷ್ಟ ಅಂತರದಲ್ಲಿ ಗೆಲ್ಲಬಹುದು? ಮಹುವಾ ಕ್ಷೇತ್ರದಲ್ಲಿ, ರಾಘೋಪುರ್ನಲ್ಲಿ ಸಾಕಷ್ಟು ಫೈಟ್ ಇರುವಂಥ ಕ್ಷೇತ್ರಗಳವೆಲ್ಲ. ಮತ್ತು ಘಟಾನುಘಟಿ ನಾಯಕರು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ. ಈಗಾಗಲೇ ಅಲಿನಗರ್ನಲ್ಲಿ ಮೈಥಿಲಿ ಠಾಕೂರ್ ಗಾಯಕಿ BJP ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ತೇಜ್ ಪ್ರತಾಪ್ ಯಾದವ್ ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ವರ್ಸಸ್ BJP ಗೆಲ್ತಾರಾ? ಕಾಂಗ್ರೆಸ್ ವರ್ಸಸ್ BJP ಅನ್ನುವಂಥದ್ದಾದರೆ ಯಾರು ಈ ಬಾರಿ ಆ ವಿನ್ನಿಂಗ್ ಫೇಸ್ ಯಾರು ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಅಥವಾ RJD ವರ್ಸಸ್ JDUನ, ಅಂದರೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ಹಿಡಿತ ಸಾಧಿಸ್ತವ, ರಾಷ್ಟ್ರೀಯ ಪಕ್ಷ ಹಿಡಿತ ಸಾಧಿಸುತ್ತಾ? JDUನ RJDನ ಯಾರು ಹೆಚ್ಚಿನ ವೋಟ್ ಶೇರಿಂಗ್ ಮಾಡ್ಕೊಳ್ತಾರೆ? RJDಯ ತೇಜಸ್ವಿ ಯಾದವ್ಗೆ ಹಿನ್ನಡೆ, ಅಂಚೆ ಮತಗಳಲ್ಲಿ ಹಿನ್ನಡೆ ಆಗ್ತಾ ಇದೆ. ಆದರೆ ಬಿಗಿ ಹಿಡಿತವನ್ನು NDA ಸಾಧಿಸ್ತಾ ಇದೆ. ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇದ್ದೀರಿ. ಯಾರು ಸಾಮ್ರಾಟರಾಗ್ತಾರೆ? ತೇಜಸ್ವಿ ಯಾದವ್ಗೆ ಹಿನ್ನಡೆ ಆಗ್ತಾ ಇದೆ ಅಂಚೆ ಮತಗಳಲ್ಲಿ. ಕಡೆಯ ಸುತ್ತಿನವರೆಗೂ ಕೂಡ ಈ ಹಾವು ಏಣಿ ಆಟ ನಡೀತಾ ಇರುತ್ತೆ. ಆದರೆ ಯಾರು ಕೈ ಹಿಡಿತಾರೆ ಅನ್ನೋದು ಅತ್ಯಂತ ಕುತೂಹಲ ಇರುವಂಥದ್ದು. NDA ಮೈತ್ರಿಕೂಟಕ್ಕೆ ಬಿಹಾರದಲ್ಲಿ ಆರಂಭಿಕ ಮುನ್ನಡೆಯನ್ನು ತಂದುಕೊಟ್ಟಿದೆ ಅಂಚೆ ಮತ ಎಣಿಕೆ. ಅಂಚೆ ಮತಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಬಿಹಾರ NDA ಮೈತ್ರಿಗೆ ಆರಂಭಿಕ ಮುನ್ನಡೆ ಸಿಕ್ಕಿದೆ. ಆಲ್ಮೋಸ್ಟ್ 50ರ ಹತ್ತಿರ ಮುನ್ನಡೆ, 50 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸುವತ್ತ ಇದೀಗ ದಾಪುಗಾಲಿಡ್ತಾ ಇದೆ NDA. ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಮತ್ತೆ ಇಲ್ಲಿ ಅದೇ ಫೈಟ್. ಜೊತೆಗೆ ಬಿಹಾರದಲ್ಲಿ JDU ವರ್ಸಸ್ RJD. ಸೊ ಅಲ್ಲಿನ ಬ್ಯಾಟಲ್ ಏನಾಗುತ್ತೆ? ಅಲ್ಲಿನ ನಾಯಕರಿಗೆ ಯಾವ ರೀತಿಯಾದಂತಹ ಈ ಒಂದು ಈಗಾಗಲೇ ಹೇಳಿದಾಗೆ ಅಂಚೆ ಮತಗಳಲ್ಲಿ ಅರ್ಧ ಶತಕದ ಕಡೆ NDA ಕ್ಷೇತ್ರಗಳು ದಾಪುಗಾಲಿಡ್ತಾ ಇದೆ ಮುನ್ನಡೆಯತ್ತ. ಅರ್ಧ ಶತಕದತ್ತ, ಹಾಫ್ ಸೆಂಚುರಿ ಕಡೆ, ಅಂದರೆ 50 ಕ್ಷೇತ್ರಗಳಲ್ಲಿ ಹತ್ತತ್ರ ಇದೀಗ ಮುನ್ನಡೆಯನ್ನು ಸಾಧಿಸ್ತಾ ಇದೆ NDA ಮಿತ್ರಕೂಟದ ಅಭ್ಯರ್ಥಿಗಳು. BJP 26, JDU ಕೂಡ 26 ಕ್ಷೇತ್ರದಲ್ಲಿ ಅಂಚೆ ಮತಗಳಲ್ಲಿ ಅರ್ಧ ಶತಕ, ಇಬ್ಬರು ಸೇರಿ ಇದೀಗ ಅರ್ಧ ಶತಕ ಬಾರಿಸ್ತಾ ಇದ್ದಾರೆ ಮುನ್ನಡೆಯಲ್ಲಿ. ಮೈತ್ರಿಕೂಟದ ಅಭ್ಯರ್ಥಿಗಳು 23 ಕ್ಷೇತ್ರದಲ್ಲಿ, ಜನಸುರಾಜ್ 3 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ದೇಶದಲ್ಲಿ ನಡೆದಂಥ ಅನೇಕ ಬೆಳವಣಿಗೆಗಳ ಬಗ್ಗೆನೂ ಕೂಡ ಜನ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿನೇ ವೋಟ್ ಹಾಕ್ತಾರೆ. ಬಿಹಾರದಲ್ಲಿ ಯಾವ ರೀತಿಯಾಗಿ ಅನ್ನುವಂಥದ್ದು ಸಾಕಷ್ಟು, ಅಂದರೆ ಪ್ರಜ್ಞಾವಂತ ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ? ಯಾಕೆಂದರೆ ಈ ಬಾರಿ ಸಾಕಷ್ಟು ಮತದಾನ ಕೂಡ ನಡೆದಿದೆ ಅಲ್ಲಿ, ದಾಖಲೆ ಅನ್ನುವಂತಹದ್ದು. ಸೊ ಹಾಗಾಗಿ ಅಲ್ಲಿಯೂ ಕೂಡ ಪ್ರಶ್ನೆ ಹೇಳ್ತದೆ, ಯಾರನ್ನು ಆಯ್ಕೆ ಮಾಡ್ತಾರೆ, ಯಾವ ರೀತಿಯಾಗಿ ಈ ಒಂದು ಚುನಾವಣೆಯನ್ನು ಜನ ರಿಸೀವ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು. ಹಾಗಾಗಿ ಇಡೀ ದೇಶ ಕುತೂಹಲದಿಂದ ಈ ಒಂದು ಬಿಹಾರದ ಎಲೆಕ್ಷನನ್ನು ಕಾಯ್ತಾ ಇದೆ, ವಿಧಾನಸಭೆಯ ಚುನಾವಣೆಯ ಫಲಿತಾಂಶಕ್ಕೆ. ಸೊ ಫಲಿತಾಂಶದ ದಿನ ಈಗಾಗಲೇ ಆರಂಭ ಆಗಿರುವಂಥದ್ದು. ಇನ್ನು ಫಲಿತಾಂಶ 100% ನಮಗೆ ಸಿಗಬೇಕಾಗಿರುವಂಥದ್ದು. ಹಾಗಾಗಿ ದಾಖಲೆ ಮತದಾನ ಆಗಿರುವಂಥದ್ದು ಮತ್ತು ಅತಿ ಹೆಚ್ಚು ಮಹಿಳೆಯರು ಮತದಾನ ಮಾಡಿರುವಂಥದ್ದು.